ನಮ್ಮ ಮೆಟ್ರೋದಲ್ಲಿ ರೂಲ್ಸು ಅವ್ರು ಮಾಡಿದ್ದೇ ಆಗೋಯ್ತಾ ಅನ್ನೋ ರೀತಿಯಲ್ಲಿ ಅವರ ವರ್ತನೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಇತ್ತೀಚೆಗಷ್ಟೇ ತೋಟಗಾರಿಕೆ ಇಲಾಖೆಯಿಂದ ಕ್ಯಾಂಟೀನ್ಗೆ ಜಾಗ ಕೊಟ್ಟು ನೋಟಿಸನ್ನು ಅವ್ರು ಪಡ್ಕೊಂಡಿದ್ರು. ಇದಾದ್ಮೇಲೂ ಬುದ್ಧಿ ಕಲ್ತಿದ್ದಾರಾ ಅಂತ ನೀವು ಕೇಳಿದ್ರೆ ಕಲ್ತಿಲ್ಲ. ಮತ್ತೊಂದು ಸಲ ಅಧಿಕಾರಿಗಳ ಆಕ್ರೋಶಕ್ಕೆ ನಮ್ಮ ಮೆಟ್ರೋ ತುತ್ತಾಗಿದೆ. ಈ ಸಲ ಏನ್ ಎಡವಟ್ ಮಾಡಿದ್ರು ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡೋಣ. ಜಯನಗರ ಮೆಟ್ರೋ ಬಳಿ ಹೋಟೆಲ್ಗೆ ಅನುಮತಿ, ಕೋರ್ಟ್ ಮೆಟ್ಟಿಲೇರಲು ಸಜ್ಜಾದ ಜನ. ಹೌದು, ಜಯನಗರದ ಆರ್ವಿ ಮೆಟ್ರೋ ನಿಲ್ದಾಣದ ಬಳಿ ಪಾರ್ಕ್ ಪಕ್ಕದ ಜಾಗದಲ್ಲಿ ಇಲ್ಲಿವರೆಗೆ ವಾಹನಗಳು ಪಾರ್ಕಿಂಗ್ ಮಾಡ್ತಿದ್ದ ಜಾಗವನ್ನ ಬಿಎಂಆರ್ಸಿಎಲ್ ಏಕಾಏಕಿ ಹೋಟೆಲ್ ಮಾಡಲು ಅನುಮತಿ ನೀಡಿ ಬರೋಬ್ಬರಿ 12 ವರ್ಷಕ್ಕೆ ಲೀಸ್ ಅಗ್ರಿಮೆಂಟ್ ಮಾಡಿದೆ. 54 ಲಕ್ಷ ರೂಪಾಯಿಗೆ 12 ವರ್ಷಗಳಿಗೆ ಖಾಸಗಿ ಹೋಟೆಲ್ ಒಂದನ್ನ ತೆರೆಯಲು ಅನುಮತಿಯನ್ನು ಬಿಎಂಆರ್ಸಿಎಲ್ ಮಾಡಿಕೊಟ್ಟಿದೆ. ಬಿಎಂಆರ್ಸಿಎಲ್ ನಡೆಯನ್ನ ವಿರೋಧಿಸಿ ಸ್ಥಳೀಯ ನಾಗರಿಕರು ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ನಿನ್ನೆ ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದಾರೆ. ಇವತ್ತು ಈ ಸಂಬಂಧ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಮತ್ತು ಹೈಕೋರ್ಟ್ನಲ್ಲೂ ಪಿಐಎಲ್ ಹಾಕಲು ಸಿದ್ಧರಾಗಿದ್ದಾರೆ. ಇದು ಗ್ರೀನ್ ಬ್ಲೇಡ್ ಜಾಗ, ಇಲ್ಲಿ ಉದ್ದಕ್ಕೂ ಪಾರ್ಕ್ ಇದೆ. ಇಂತಹ ಜಾಗದಲ್ಲಿ ವಾಣಿಜ್ಯ ಚಟುವಟಿಕೆಗೆ ಅವಕಾಶ ಇಲ್ಲ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದೆ. ಈ ಜಾಗದಲ್ಲಿ ಪಾರ್ಕಿಂಗ್ ಬಿಟ್ಟು ಬೇರೆ ಯಾವುದಕ್ಕೂ ಅವಕಾಶ ನೀಡಬಾರದು ಎಂದು ಶಾಸಕರು ಮೆಟ್ರೋವನ್ನ ಆಗ್ರಹಿಸಿದ್ರು. ಇದೇ ವಿಚಾರವನ್ನು ಸದನದಲ್ಲೂ ಚರ್ಚೆ ಮಾಡುವುದಾಗಿ ಹೇಳಿದ್ದಾರೆ. ಮೆಟ್ರೋ ಅಧಿಕಾರಿಗಳು ಕಮರ್ಷಿಯಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಆರ್ವಿ ಮೆಟ್ರೋ ಸ್ಟೇಷನ್ ಏನು ಲಕ್ಷ್ಮಣರಾವ್ ಬುಲೇವಾಡ ಅಂತ ಹೇಳ್ತೀವಿ ನಾವು. ಇದು ಸಿಡಿಪಿ ನಲ್ಲಿ ಕೂಡ ಇದು ಗ್ರೀನರಿ ಪಾರ್ಕ್, ಎರಡು ಕಡೆ ಪಾರ್ಕ್ ಇದೆ. ಇದರಲ್ಲಿ ಕಮರ್ಷಿಯಲ್ ಹೋಟೆಲ್ ನ ಅಕ್ರಮವಾಗಿ 12 ವರ್ಷ ಇದು ಬಾಡಿಗೆಯನ್ನ ಫಿಕ್ಸ್ ಮಾಡಿ 6,900 ಅಡಿ ಇಲ್ಲಿ ಕೊಟ್ಟಿದ್ದಾರೆ, 4,000 ಅಡಿ ಆ ಕಡೆ ಅವ್ರು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ನಮಗೆ ಹೋಟೆಲ್ ಬೇಡ ಅಂತ ನಾವು ಹೋರಾಟವನ್ನು ಮಾಡ್ತಾ ಇದೀವಿ. ಯಾಕೆಂದ್ರೆ ದಿನ ಬೆಳಗ್ಗೆ ಜನ 5:30 ವಾಕಿಂಗ್ ಮಾಡೋ ಟೈಮ್ನಲ್ಲಿ ನೀನು ಗ್ರೌಂಡ್ ಫಸ್ಟ್ ಹೋಟೆಲ್ ಅಧಿಕಾರ ಕೊಟ್ಟಿದ್ದು ಯಾರು? ಯಾವ ಕಾನೂನು ಇದೆ ಇದಕ್ಕೆ? ಇನ್ನು ಸ್ಥಳೀಯರಿಗೆ ಮೆಟ್ರೋ ಪಾರ್ಕಿಂಗ್ ಸಮಸ್ಯೆಯಿಂದ ಮನೆಗಳ ಮುಂದೆ ವಾಹನಗಳನ್ನ ನಿಲ್ಲಿಸಿ ಹೋಗ್ತಿದ್ದಾರೆ. ಇದಕ್ಕೆ ಮೆಟ್ರೋದವರು ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಬೇರೆ ಯಾವುದಕ್ಕೂ ಅವಕಾಶ ಕೊಡಬೇಡಿ ಅಂತಿದ್ದಾರೆ. ನ್ಯಾಯಾಲಯದ ಮೊರೆ ಹೋಗ್ತಿದ್ದು, ನ್ಯಾಯಾಲಯವು ಯಾವ ನಿರ್ಧಾರಕ್ಕೆ ಬರುತ್ತೆ ಕಾದು ನೋಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.